ಸ್ನೇಹಿತರೆ ನಮಸ್ಕಾರ. ಕಳೆದ 3 ವಾರಗಳಿಂದ ಪ್ರತಿ ಶುಕ್ರವಾರ ಸಾಕಷ್ಟು ಕನ್ನಡ ಸಿನಿಮಾಗಳು ಬಿಡುಗಡೆ ಆಗ್ತಾಯಿದೆ. ನನಗೆ ಯಾವ ಸಿನಿಮಾ ಮೇಲೂ ಆಸಕ್ತಿ ಬರಲಿಲ್ಲ. ಇತ್ತೀಚೆಗೆ ಸಿದ್ಲಿಂಗು 2 ಯೋಗೀಶ್ ಅವರು ಮತ್ತು ವಿಜಯ್ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಯೋಗೀಶ್ ಅವರ ಅಭಿನಯದಲ್ಲಿ ಬಂದಂತಹ ಸಿನಿಮಾ. ಆ ಟ್ರೈಲರ್ ನೋಡಿ ಇಂಪ್ರೆಸ್ ಆಗಿತ್ತು ಸಿನಿಮಾ ನೋಡಬೇಕಂತ. ಬಟ್ ಅದು ನನ್ನ ಟೈಮಿಗೆ ನನಗೆ ಬೇಕಾಗಿದ್ದಂಥ ಕಡೆ ಸಿಗಲಿಲ್ಲ. ನಾನು ಅಷ್ಟು ಆಸಕ್ತಿ ತೋರಿಸ್ಲಿಲ್ಲ. ಆನಂತರ ನನಗೆ ಗಮನ ಸೆಳೆದಿದ್ದೊಂದು ಟ್ರೈಲರ್ ಅಂದರೆ ಅದು ಮಲ್ಲು ಜಮಖಂಡಿ ನಟನಾಗಿ ಅಭಿನಯಿಸಿರುವ ವಿದ್ಯಾ ಗಣೇಶ್ ಎನ್ನುವ ಒಂದು ಸಿನಿಮಾ. ಆ ಟ್ರೈಲರ್ ನೋಡಿದಾಗ ಈಗ ಒಂದು 10 ಡೇಸ್ ಬ್ಯಾಕೆ ನಾನು ಆ ಟ್ರೈಲರ್ ನೋಡಿದ್ದೆ. ಭಾಳ ಇಂಪ್ರೆಸಿವ್ ಆಗಿತ್ತು. ತುಂಬ ಒಂದು ಬಜೆಟ್ ಕಮ್ಮಿ ಇಟ್ಕೊಂಡು ಒಂದು ಒಳ್ಳೆ ಕಮರ್ಷಿಯಲ್ ಮೂವಿ ಥರನೇ ಮಾಡಿದ್ದಾರೆ. ಒಂದು ಒಳ್ಳೆ ಲವ್ ಸ್ಟೋರಿ, ಹಳ್ಳಿ ಕತೆ. ಇದರಲ್ಲಿ ತಾರಾಗಣ ಕೂಡ ಮಲ್ಲು ಜಮಖಂಡಿ ಅವರೇ. ಅವರು ಭಾಳ ಫೇಮಸ್ ಅವ್ರ ಕಾಮಿಡಿಗೆ. ಉತ್ತರ ಕರ್ನಾಟಕದಲ್ಲಂತೂ ಭಾಳ ಫೇಮಸ್ಸು. ಆಲ್ ಓವರ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಅವ್ರ ಕಾಮಿಡಿ ಬರೋದ್ರಿಂದ ಎಲ್ಲರೂ ನೋಡೇ ಇರ್ತಾರೆ. ಇದರಲ್ಲಿ ಒಂದು ಹಳ್ಳಿ ಪ್ರೀತಿ ದ್ವೇಷದ ಕತೆ ಇಟ್ಕೊಂಡು ಒಂದು ಟ್ರೈಲರ್ ಮಾಡಿದರು. ತುಂಬ ಇಂಪ್ರೆಸಿವ್ ಆಗಿತ್ತದು. ಆ ಜೊತೆಯಲ್ಲಿ ಆ ನಾಯಕಿಯಾಗಿ ಸುಲಕ್ಷಾ ಕೈರಾನ್ ಅವರು, ಆಮೇಲೆ ಬೇರೆ ತಾರಾಗಣ ಈ ಕಾಕ್ರೋಚ್ ಸುದಿ, ಸುಚೇಂದ್ರ ಪ್ರಸಾದ್ ಸೀನಿಯರ್ ನಟರುಗಳಲ್ಲಿ, ಮತ್ತು ರಮೇಶ್ ಭಟ್, ಈ ತಾರಾಗಣ ಎಲ್ಲ ನೋಡಿ ಒಂದೊಳ್ಳೆ ಇದು ಮಾಡಿದ್ದಾರೆ. ಒಂದೊಳ್ಳೆ ಟ್ರೈಲರು. ಸಿನಿಮಾ ಗ್ಯಾರಂಟಿ ಈ ಸತಿ. ಯಾಕಂದರೆ ಹಿಂದೆ ಮಲ್ಲು ಜಮಖಂಡಿ ಅವರು ನನ್ನಕ್ಕೆ ಅಂತ ಒಂದು ಸಿನಿಮಾ ಮಾಡಿದರು. ನಾನು ಆಕಸ್ಮಿಕವಾಗಿ ನಾನು ತುಮಕೂರು ಬುಕ್ ಮೈ ಚಾನಲ್ ನೋಡ್ಬೇಕಾದ್ರೆ ಇವರೆಲ್ಲ ಹೀರೋ ಆಗಿ ಮಾಡ್ಬಿಟ್ಟಿದ್ದಾರಲ್ಲ, ಯೂಟ್ಯೂಬಲ್ಲಿ ಆ್ಯಕ್ಟ್ ಮಾಡ್ತಿದ್ದವ್ರು ಅಂತೆಲ್ಲ ನೋಡಿದಾಗ ಏನೋ ಮಾಡಿ ಅವರ ಒಂದು ಸಾಧನೆ ಇನ್ನೂ ಅವರು ಹೀರೋ ಆಗಿ ಇನ್ನೂ ಮುಂದಕ್ಕೆ ಹೋಗಲಿ ಅಂತ ಅಂದ್ಕೊಂಡು ನಾನು ಇದು ಮಾಡಿದ್ದೆ. ಬಟ್ ಅದು ಸಿನಿಮಾ ಅಂತ ಸಕ್ಸಸ್ ಕಾಣಲಿಲ್ಲ. ಬಟ್ ಇದು ಟ್ರೈಲರ್ ತುಂಬ ಚೆನ್ನಾಗಿತ್ತು, ಸಿನಿಮಾ ಗೆಲ್ಲುತ್ತೆ ಅಂತ ಅಂದ್ಕೊಂಡು. ಆಮೇಲೆ ಇದಕ್ಕೆ ಒಂದು ಏನು ಟೆಕ್ನಿಕಲ್ ವರ್ಕ್ ಏನಿದೆ, ಆ ಮ್ಯೂಸಿಕ್ ಮಾಡಿರೋರು ಅನಿಲ್ ಅಂತ ಟ್ರೈಲರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ DOP ಬಂದುಬಿಟ್ಟು ಶೇಖರ್ ಚಂದ್ರ, ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಡೈರೆಕ್ಟೆಡು ಉಮೇಶ್ ಚಂದ್ರ ಅಂತ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ದೇವಿ ಪುತ್ರ ಸಿನಿ ಪ್ರೊಡಕ್ಷನ್ಸಲ್ಲಿ ಆ ಪ್ರೊಡಕ್ಷನ್ ಹೌಸ್ ಕೂಡ ಶುರು ಮಾಡಿ ಇವರೇ ಒಂದು ಸಿನಿಮಾನು ಮಾಡ್ತಾಯಿದ್ದಾರೆ. ಆ ಮಲ್ಲು ಜಮಖಂಡಿ ಅವರು ಗ್ಯಾರಂಟಿ ಈ ಸಿನಿಮಾದಲ್ಲಿ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಸಿನಿಮಾ ಬಿಡುಗಡೆ ಆಗಿದೆ, ನಿನ್ನೆ ಬಿಡುಗಡೆ ಆಗಿ ತುಮಕೂರಲ್ಲಿ ಶೋ ಇಲ್ಲ. ಬೆಂಗಳೂರಲ್ಲಿ 2-3 ಕಡೆ ಇದೆ. ನಾನು ತುಮಕೂರು ಐನಾಕ್ಸಿಗೆ ಬಂದರೆ ಅಷ್ಟೇ ಇವಾಗ ಆ ಸಿನಿಮಾ ನೋಡೋಕೆ ಹೋಗ್ತೀನಿ. ಅಲ್ಲೂ ಒಂದು ದೊಡ್ಡ ಬೇಜಾರು, 15-20 ನಿಮಿಷ ಸ್ಟಾರ್ಟಿಂಗ್ ಜಾಹೀರಾತು ತೋರಿಸ್ತಿದ್ದಾರೆ. ಭಾಳ ಟೈಮ್ ವೇಸ್ಟ್ ಮಾಡೋದ್ರಿಂದ ಥಿಯೇಟ್ರಿಗೆ ಹೋಗೋದೆ ಆಲ್ಮೋಸ್ಟ್ ಕಮ್ಮಿ ಆಗೋಗಿದೆ. ಯಾಕಂದರೆ ಟ್ರೈಲರ್ ಒಂದಿರೋದು, ಸಿನಿಮಾ ಒಂದು ಭಾಳ ಹಿಂದೆ ಒಂದು ದೊಡ್ಡ ಮೂವಿ, ಭಾಳ ದೊಡ್ಡ ಒಂದಲ್ಲ 2 ಸಿನಿಮಾಗಳು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗೋಯಿತು. ಆವಾಗಲಿಂದ ಅವಾಯ್ಡ್ ಮಾಡ್ತಾಯಿದ್ವಿ. ಬಟ್ ವಿದ್ಯಾ ಗಣೇಶ್, ಮಲ್ಲು ಜಮಖಂಡಿ ಅವರು ತುಂಬ ಚೆನ್ನಾಗಿ ಆ ಟ್ರೈಲರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇಡೀ ಟೀಮ್ ಎಫರ್ಟ್ ಕಾಣ್ತಾ ಇದೆ. ಈ ಸಿನಿಮಾ ಗೆಲ್ಲಬೇಕು. ನೀವು ಈ ಸಿನಿಮಾ ವಿದ್ಯಾ ಗಣೇಶ್ನ ನೋಡಿದ್ರಾ? ಹೇಗಿದೆ ಸಿನಿಮಾ? ಟ್ರೈಲರ್ ಮಾತ್ರ ತುಂಬ ಚೆನ್ನಾಗಿದೆ, ನನಗೆ ಭಾಳ ಇಷ್ಟ ಆಯಿತು. ನೀವು ಸಿನಿಮಾ ನೋಡಿದರೆ ಹೇಗಿದೆ ಸಿನಿಮಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದು ಅವ್ರ ಯೂಟ್ಯೂಬ್ ಚಾನಲ್ಗಾದರೂ ಹಾಕಲಿ ಅಥವಾ OTTಗಾದರೂ ಬಂದರೆ ನಾನು ಖಂಡಿತ ನೋಡ್ತೀನಿ. ಮಲ್ಲು ಜಮಖಂಡಿ ಅವ್ರಿಗೆ ಒಳ್ಳೆಯದಾಗಲಿ. ಅವ್ರಿನ್ನೂ ತುಂಬ ಪವರ್ಫುಲ್ ಟೀಮ್ ಇಟ್ಕೊಂಡು ಕಮರ್ಷಿಯಲ್ಲಾಗಿ ಚೆನ್ನಾಗಿ ಒಂದು ಸಿನಿಮಾ ಅಂದರೆ, ಸಿನಿಮಾ ಮಾಡೋದು ಒಂದು ದೊಡ್ಡ ಸಾಧನೆ. ಆದರೆ ಅದನ್ನು ಮಾರ್ಕೆಟಿಂಗ್ ಮಾಡಿ 50% ಬಜೆಟ್ ಇಡಬೇಕಂತೆ ಮಾರ್ಕೆಟಿಂಗಿಗೆ. ನಾನು ಆ ಟ್ರೈಲರ್ ಕಾಮೆಂಟ್ಸ್ಗಳನ್ನ ನೋಡಿದೆ. ತುಂಬ ಲೋ ಬಜೆಟಲ್ಲಿ ಬಂದಿರೋ ಹೈ ಎಫೆಕ್ಟಿವ್ ಸಿನಿಮಾ, ತುಂಬ ರಿಚಾಗೆಲ್ಲ ಮಾಡಿದ್ದಾರೆ ಅಂತ. ಬಟ್ ಅದು ಜನಕ್ಕೆ ರೀಚ್ ಆಗಬೇಕಂದ್ರೆ ಮಾರ್ಕೆಟಿಂಗ್ ಕೂಡ ಇಂಪಾರ್ಟೆಂಟೇ. ಬರೀ ನಾವು ಯೂಟ್ಯೂಬ್ ಮೇಲೆ ರಿಲೇ ಆದರೂ ಆಗಲ್ಲ, ಎಲ್ಲ ರೀತಿಯ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಈಗ ನಾಯಕರುಗಳು ಇನ್ನೂ ಬೇಕಿದ್ದಾರೆ ಕನ್ನಡ ಸಿನಿಮಾ ರಂಗದಲ್ಲಿ. ಉತ್ತರ ಕರ್ನಾಟಕದಿಂದನೂ ಕೂಡ ಮಲ್ಲು ಜಮಖಂಡಿ ಅವರು ಅದನ್ನು ತುಂಬಲಿ, ಆ ಒಂದು ಕೊರತೆನ ಅಂತ ಹೇಳಿ. ವಿದ್ಯಾ ಗಣೇಶ್ ಸಿನಿಮಾ ನೀವು ನೋಡಿದರೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇವ್ರ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೇನೆ. ಕಮೆಂಟ್ ಮಾಡೋದು ಮರಿಬೇಡಿ. ನಮಸ್ಕಾರ.